ನಮಸ್ಕಾರ ಸ್ನೇಹಿತರೆ, ನಾನು ಶಶಿಕುಮಾರ್ ನಾಯಕು. ಇವತ್ತು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮಾರುಹೊಳೆ ಅನ್ನೋ ಗ್ರಾಮದಲ್ಲಿದ್ದೀನಿ. ಇದೊಂದು ಐತಿಹಾಸಿಕವಾದಂಥ ಊರು. ಇಲ್ಲಿ ನೀವು ಬಂದರೆ ಹೊಯ್ಸಳರ ಕಾಲಕ್ಕೆ ಸೇರುವಂತಹ ಪ್ರಾಚೀನ ದೇವಾಲಯ ಇದೆ. ಆದರೆ ಈಗ ಇಲ್ಲ, ಪುರಾತನ ಕಾಲದಲ್ಲಿ ಇತ್ತು. ಇಲ್ಲಿ ಅವಶೇಷಗಳೆಲ್ಲ ಬಿದ್ದಿದೆ. ಜೊತೆಗೆ ಹೊಯ್ಸಳರ ಕಾಲಕ್ಕೆ ಸೇರುವಂತಹ ವೀರಗಲ್ಲುಗಳೆಲ್ಲ ಈ ಊರಲ್ಲಿ ಸಿಗುತ್ತೆ, ಅಕ್ಕಪಕ್ಕದಲ್ಲಿ. ಜೊತೆಗೆ ನಾವು ಕೊರಮೂರು ಕಟ್ಟೆ ಅಂತೇಳಿ ಕರೀತಾರೆ. ಊರಿಂದ ಪಕ್ಕದಲ್ಲಿ ಇಲ್ಲಿ ನನ್ನ ಹಿಂಭಾಗದಲ್ಲಿ ಬೋರನ್ ಕಣಿವೆ ಡ್ಯಾಮ್ ಇದೆ. ಡ್ಯಾಮಿನ ಹಿನ್ನೀರಿನಲ್ಲಿ ಪುರಾತನ ದೇವಾಲಯ ಇತ್ತಂತೆ ಇಲ್ಲಿ. ಆದರೆ ಈಗ ಏನೂ ಇಲ್ಲ, ನಿಧಿಗಳೆಲ್ಲ ಹಾಳು ಮಾಡಿದ್ದಾರೆ ಅಂತೇಳಿ ಇಲ್ಲಿ ಸ್ಥಳೀಯರು ಹೇಳ್ತಾರೆ. ದಯಮಾಡಿ ಇತಿಹಾಸನ ಈ ರೀತಿ ಹಾಳು ಮಾಡಬಾರ್ದು. ಇತಿಹಾಸದ ಕಲ್ಲುಗಳು ಹೊರತು ನಿಧಿಗಳು ಸಿಗೋಂಥ ಕಲ್ಲುಗಳಲ್ಲ ಅವು. ಜೊತೆಗೆ ಈ ಜಾಗದಲ್ಲಿ ಒಂದು ಶಾಸನ ಇದೆ. ಆ ಶಾಸನ ನಾನು ಕುಂತಿರೋಂಥ ಜಾಗದಲ್ಲೇ ಇರೋವಂಥದ್ದು ಶಾಸನ. ತುಂಬ ಅವಸಾನದ ಅಂಚಿನಲ್ಲಿದೆ. ಈ ಪೂರ್ತಿ ಹಾಳಾಗುವ ಸ್ಥಿತಿಯಲ್ಲಿದೆ. ಇದನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ಈ ಶಾಸನ ಎಪಿಗ್ರಫಿಯ ಕರ್ನಾಟಕ ಸಂಪುಟ 25ರಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಶಾಸನ ಸಂಖ್ಯೆ 76ರಲ್ಲಿ ದಾಖಲೆ ಆಗಿರೋಂಥದ್ದು. ಊರಿನ ಪಕ್ಕದಲ್ಲಿರುವಂಥ ಶಾಸನ ಅಂತ ದಾಖಲೆ ಆಗಿದೆ. ಇವತ್ತು ಪೂರ್ತಿ ಬೇಲಿ ಬೆಳ್ಕೊಂಡಿದೆ. ಬೇಲಿ ಒಳಗಡೆ ನಾನು ನಿಂತು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬೇಲಿ ಒಳಗಡೆ ಪೂರ್ತಿ ಮುಚ್ಚೋಗಿತ್ತಿದ್ದು ನೀಟಾಗಿ ಕ್ಲೀನ್ ಮಾಡಿ ಇಲ್ಲಿ ಸ್ಥಳೀಯವರೇ ಸಹಕಾರ ಪಡ್ಕೊಂಡು ನಾನು ಇದನ್ನು ಪೂರ್ತಿ ಈ ಶಾಸನನ ಕ್ಲೀನ್ ಮಾಡಿ ನಿಮ್ಮ ಮುಂದೆ ನಿಮಗೆ ತಿಳಿಸ್ಕೊಡ್ಬೇಕು. ಈ ಶಾಸನ ಏನಿದೆ, ಎಲ್ಲಿದೆ, ಇದ್ರ ಮಾಹಿತಿ ಏನು ಅಂತ ತಿಳಿಸ್ಕೊಡ್ಬೇಕು. ಮತ್ತು ಇಲ್ಲಿ ಯಾರು ಈ ಶಾಸನದ ಬಗ್ಗೆ ಮೂಢನಂಬಿಕೆ ಇಟ್ಕೊಂಡಿರ್ತಾರೆ, ಇಲ್ಲಿ ನಿಧಿ ಇರುತ್ತೆ, ಬೇರೆ ಬೇರೆ ಇದಿರುತ್ತೆ ಅಂತೇಳಿ. ಆದರೆ ಇಲ್ಲಿ ಏನೂ ಇರೋದಿಲ್ಲ. ಇದು ಇತಿಹಾಸದ ಕಲ್ಲು ಅಂತೇಳಿ ತಿಳಿಸ್ಬೇಕು ಅಂತೇಳಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಈ ಶಾಸನ ಇಲ್ಲೇನಿದೆ, ಕನ್ನಡ ಅಕ್ಷರ ಮತ್ತು ಕನ್ನಡ ಲಿಪಿಯಲ್ಲಿ ಬರೆದಿರೋವಂಥದ್ದು ಶಾಸನ ಇದು. ಈ ಕಾಲ ಏನು ಅಂದರೆ 1226-227 ಕಾಲಕ್ಕೆ ಸೇರುವಂಥದ್ದು. ಹೊಯ್ಸಳರ 2ನೇ ನರಸಿಂಹನು ಆಳ್ವಿಕೆ ಮಾಡುವಂತಹ ಸಮಯದಲ್ಲಿ ಹಾಕಿಸಿರುವಂಥ ಶಾಸನ ಇದು. ಆವಾಗ ವ್ಯಯ ಸಂವತ್ಸರದಲ್ಲಿ ಹಾಕಿಸಿರುವಂಥ ಶಾಸನ. ವ್ಯಯ ಸಂವತ್ಸರ ಅಂದರೆ 1226-27ಕ್ಕೆ ಸೇರುವಂಥ ಕಾಲ ಅದು. ಹೊಯ್ಸಳ 2ನೇ ನರಸಿಂಹನು ದೋರ ಸಮುದ್ರದಿಂದ ಆಳ್ವಿಕೆ ಮಾಡುವಂತಹ ಸಮಯದಲ್ಲಿ ಕೇಶವ ದಂಡನಾಯಕ ಅನ್ನೋನು ಸಾಮಂತ ಅಧಿಕಾರಿ. ಅವನು ಮಗರೆ ಮುನ್ನೂರನ್ನು ಆಳ್ವಿಕೆ ಮಾಡ್ತಾ ಇರ್ತಾನೆ. ಈ ಭಾಗದಲ್ಲಿ ಹುಳಿಯಾರ ಈ ಪ್ರದೇಶ ಎಲ್ಲ ಮಗರೆ ಮುನ್ನೂರಕ್ಕೆ ಸೇರುವಂತಹ ಪ್ರದೇಶ. ಅದನ್ನು ಮಗರೆ ಮುನ್ನೂರನ್ನು ಆಳ್ವಿಕೆ ಮಾಡಿದಂತಹ ಕೇಶವ ದಂಡನಾಯಕನು ಇಲ್ಲಿ ಮಾರುಹೊಳೆ ಗಮನಿಸಬೇಕು. ಸುಮಾರು 800 ವರ್ಷ ಹಳೆಯಾದಂಥ ಮಾರುಹೊಳೆ ಗ್ರಾಮ. ಈ ಶಾಸನದಲ್ಲಿ ಮಾರುಹೊಳೆ ಅಂತೇಳಿ ಸ್ಪಷ್ಟವಾಗಿ ಊರಿನ ಹೆಸರು ಬಂದಿದೆ. ಮಾರುಹೊಳೆ ಗ್ರಾಮವನ್ನು ಪ್ರಸನ್ನ ಕೇಶವಪುರ ಅಂತೇಳಿ ಮರುನಾಮಕರಣ ಮಾಡ್ತಾನೆ 1827ರಲ್ಲಿ. ಪ್ರಸನ್ನ ಕೇಶವಪುರ ಎಂದು ಮರುನಾಮಕರಣ ಮಾಡಿ ಇಲ್ಲಿ 80 ಜನ ಬ್ರಾಹ್ಮಣರಿಗೆ ಇಲ್ಲಿನ ಜಮೀನುಗಳನ್ನು ದಾನವಾಗಿ ಕೊಡ್ತಾರೆ. ಅದಾದಮೇಲೆ ಈ ಕೊಟ್ಟಂತಹ ದಾನಕ್ಕೆ ಸಾಕ್ಷಿಯಾಗಿ ನಾಡಿನ ಪ್ರಮುಖರೆಲ್ಲ ಇರ್ತಾರೆ. ಜೊತೆಗೆ ವಿಶೇಷವಾಗಿ ರೈತರು ಸಹ ಇದ್ದರು ಅಂತೇಳಿ ಶಾಸನದಲ್ಲಿ ದಾಖಲೆಯಾಗಿದೆ. ರೈತರು ಮತ್ತು ಇಲ್ಲಿನ ನಾಡಿನವರೆಲ್ಲ ಸಾಕ್ಷಿಯಾಗಿ ಈ ದಾನವನ್ನು ಕೊಟ್ವಿ ಅಂತೇಳಿ ಶಾಸನದಲ್ಲಿ ಬರುತ್ತೆ. ಮತ್ತು ವಿಶೇಷ ಮಾಹಿತಿ, ಕೊನೆಯಲ್ಲಿ ಈ ನೀಡಿದಂತಹ ದಾನವನ್ನು ಯಾರಾದರೂ ಹಾಳು ಮಾಡಿದರೆ ಅವರಿಗೆ ಆಗುವಂತಹ, ಮತ್ತು ಇದನ್ನು ಶಾಸನವನ್ನು ಹಾಳು ಮಾಡಿದರೆ ಅವರಿಗೆ ಆಗುವಂತಹ ಪಾಪ ಫಲಗಳನ್ನು ಈ ಶಾಸನ ತುಂಬ ಅಚ್ಚುಕಟ್ಟಾಗಿ ಮತ್ತು ತುಂಬ ಮಾಹಿತಿನ ಕೊಡುವಂಥ ಶಾಸನ. ಒಂದೆರಡನ್ನು ಇಲ್ಲಿ ಮಾಹಿತಿಯಾಗಿ ನಿಮಗೆ ಕೊಡ್ತೀನಿ. ಈ ಶಾಸನವನ್ನು ಯಾರಾದರೂ ಹಾಳು ಮಾಡಿದರೆ, ಈ ದಾನವನ್ನು ಯಾರಾದರೂ ಅಪಹರಿಸಿದರೆ ಅಂತಹವರು ಇಹಲೋಕ ಮತ್ತು ಪರಲೋಕ ಇಲ್ಲೂ ಸಹ 60,000 ವರ್ಷ ಮಲದ ಹುಳುವಾಗಿ ಜನಿಸುವರು ಅಂತೇಳಿ ಹೇಳುತ್ತೆ. ಇನ್ನೊಂದು ಮುಖ್ಯವಾದ ಶಾಪಶ ಇದೆ. ವಿಷ ಅನ್ನೋದು ವಿಷ ಅಲ್ಲ, ಯಾರು ಸೇವಿಸ್ತಾರೋ ಅವರು ವಿಷ ವಿಷ ಅನ್ನೋದು ಒಬ್ಬರನ್ನ ಕೊಂದರೆ ಬ್ರಹ್ಮಸ್ವ ಅನ್ನೋದು ಇಡೀ ಪುತ್ರ ಪೌತ್ರಿಕರನ್ನು ಕೊಲ್ಲುತ್ತದೆ ಅಂತ ಹೇಳುತ್ತೆ. ಅಂದರೆ ದೇವರ ಸ್ವತ್ತು ಅನ್ನೋದು ಮಕ್ಕಳು ಮೊಮ್ಮಕ್ಕಳನ್ನ ಕೊಲ್ಲುತ್ತೆ. ಅದನ್ನು ಯಾರು ಅಪಹರಿಸಬಾರ್ದು ಅನ್ನೋದು ಈ ಶಾಸನದ ತಿರುಳಾಗಿದೆ. ತುಂಬ ವಿಶೇಷವಾದಂತಹ ಶಾಸನ, ತುಂಬ ಚೆನ್ನಾಗಿದೆ. ಆದರೆ ಈ ಶಾಸನ ಹಾಳಾಗಿ ಈ ರೀತಿ ಬಿದ್ದಿರೋ ತುಂಬ ದುರಂತ. ಇದನ್ನು ಮುಂದಿನ ಪೀಳಿಗೆಗೆ ನಾವು ಉಳಿಸ್ಬೇಕಾದಂಥ ಕರ್ತವ್ಯ ನಮ್ಮೆಲ್ಲರದಾಗಿದೆ. ಕನ್ನಡ ಶಾಸನ ಇತಿಹಾಸ ಉಳಿಬೇಕು ಅಂದರೆ ನಾವು ಇಂತಹ ಸ್ಮಾರಕಗಳನ್ನು ನಾವು ಉಳಿಸ್ಬೇಕಾದಂಥ ಜವಾಬ್ದಾರಿ ಇದೆ. ದಯಮಾಡಿ ಇದನ್ನು ಶಾಸನನ ಸಂರಕ್ಷಣೆ ಮಾಡಬೇಕು ಅಂತೇಳಿ ನಾನು ಈ ವಿಡಿಯೋ ಮೂಲಕ ಕೇಳ್ಕೊತೀನಿ. ಧನ್ಯವಾದಗಳು.